13,000 ಮನೆ ಬಿಟ್ಟೋಗಿದೆ. ಅವ್ರಿಗಿನ್ನ ಸೂರಿಲ್ಲ. ಹೊಸ ವರ್ಷಕ್ಕೆ ಈ ಬಾಂಗ್ಲಾದೇಶದವ್ರಿಗೆಲ್ಲರಿಗೂ ಹೊಸ ವರ್ಷಕ್ಕೆ ಗಿಫ್ಟು. ನಮಗೆಲ್ಲ ಕರ್ನಾಟಕದ ಕನ್ನಡಿಗರು ಚಿಪ್ ಕೊಡ್ತಾ ಇದ್ದೀರಾ. ಕನ್ನಡಿಗರಿಗೆಲ್ಲ ಚಿಪ್ಪು, ಬಾಂಗ್ಲಾದೇಶದವ್ರಿಗೆಲ್ಲ ಕಪ್ಪು. ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಇದು ಅವರ ಸಿಟಿಸನ್ಶಿಪ್ ಅನ್ನ ನಮ್ಮ ಸರ್ಕಾರ ಮಾಡಕ್ ಸಾಧ್ಯನೇ ಇಲ್ಲ. ಈಗ ಪಾಕಿಸ್ತಾನದ ಫಾರಿನ್ ಅಫೇರ್ ಮಿನಿಸ್ಟರ್ಗೆ ಇಲ್ಲಿ ಡೆಮಾಲಿಷನ್ ಆಗಿರೋದು ಹೆಂಗ್ ಗೊತ್ತಾಯ್ತು? ಇಲ್ಲಿರೋ ಯಾರೋ ಸ್ಲೀಪರ್ಸ್ ಎಲ್ಲೂ ಫೋನ್ ಮಾಡಿರ್ತಾನೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳನ್ನು ಕಟ್ಟಿಕೊಂಡವರ ಆ ಮನೆಗಳನ್ನು ಬುಲ್ಡೋಸ್ ಮಾಡಿದ ನಂತರ, ಆ ಪ್ರಕರಣ ಪಾಕಿಸ್ತಾನ ಕೇರಳದಲ್ಲೆಲ್ಲ ಸುದ್ದಿ ಮಾಡಿದ ನಂತರ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವರು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ತರಾತುರಿಯಲ್ಲಿ ಮನೆಗಳನ್ನು ಕೊಡೋಕೆ ಹೊರಟಾಗ ಈ ವಿಚಾರ ರಾಜ್ಯದಲ್ಲಿ ಬಹಳ ಕಿಚ್ಚೆಬ್ಬಿಸಿದೆ. BJP ಇದರ ವಿರುದ್ಧ ರಾಜ್ಯ ಸರ್ಕಾರವನ್ನು ತರಾಟೆಗೆ ತಗೋತಾ ಇದೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಇವತ್ತು BJPಯ ನಾಯಕರುಗಳು ಆ ಕೋಗಿಲು ಲೇಔಟ್ಗೆ ಭೇಟಿ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಕೂಡ ಭೇಟಿ ಕೊಟ್ಟು ಈ ಕಾಂಗ್ರೆಸ್ ಸರ್ಕಾರದ ಧೋರಣೆ ಇದೆಯಲ್ಲ, ಓಲೈಕೆ ನೀತಿ ಇದೆಯಲ್ಲ, ಇದನ್ನು ಕಟುವಾಗಿ ಟೀಕಿಸಿದ್ದಾರೆ. ಜೊತೆಗೆ ಇದನ್ನು ಇಲ್ಲಿಗೆ ಬಿಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ರಾಜ್ಯದಲ್ಲಿ ಪ್ರವಾಹ ಬಂದು ಸಾವಿರಾರು ಜನ ಮನೆ ಕಳ್ಕೊಂಡಿದ್ದಾರೆ, ಸಾವಿರಾರು ಶಾಲೆಗಳು ಬಿಲ್ಡಿಂಗ್ಗಳು ಕುಸಿದು ಬಿದ್ದಿದ್ದಾವೆ. ಅವರಿಗೆ ಕೊಡೋದಕ್ಕೆ ಮನೆ ಇಲ್ಲ, ಅವರಿಗೆ ರಿಪೇರಿ ಮಾಡಿಸೋದಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಆದರೆ ಈ ಅಕ್ರಮ ನಿರಾಶ್ರಿತರು, ಇವರು ಬೇರೆ ರಾಜ್ಯದವರಿದ್ದಾರೆ, ಬಾಂಗ್ಲಾದೇಶಿಯರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಯಾವ ಎಲ್ಲ ಆಧಾರ್ ಕಾರ್ಡು, ಇವರಿಗೆಲ್ಲ ಏನು ರೇಷನ್ ಕಾರ್ಡ್ಗಳನ್ನು ಇವರೇ ಮಾಡಿಕೊಟ್ಟು ವೋಟ್ ಬ್ಯಾಂಕ್ಗೋಸ್ಕರ ಅವರನ್ನು ಸಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರದವರು ಜನರಿಗೆ ಟೋಪಿ ಹಾಕ್ತಾ ಇದ್ದಾರೆ. ಇಲ್ಲಿ ಯಾರೋ ಭಯೋತ್ಪಾದಕರು ಇದ್ದರೂ ಇರಬಹುದು, ಅವ್ರು ಯಾರು ಅಂತ ಗೊತ್ತಿಲ್ಲ, ಅವರು ಒಂದು ಸಮುದಾಯದವರಾಗಿದ್ದರೆ ಸಾಕು, ಅವ್ರಿಗೋಸ್ಕರ ಎಲ್ಲವನ್ನ ಮಾಡಿಕೊಡುವ ಸರ್ಕಾರ, ಅವ್ರ ಓಟ್ಗೋಸ್ಕರ ಇದನ್ನು ಮಾಡ್ತಾ ಇದೆ. ಇದರಿಂದ ದೇಶದ ಆಂತರಿಕ ಭದ್ರತೆಗೆ ಅಪಾಯ ಇದೆ. ಇದು ಬಹಳ ಪ್ರಮುಖವಾದಂಥ ವಿಚಾರ. ಯಾರ್ಯಾರಿಗೋ ನಿರಾಶ್ರಿತರು ಅಂತ, ಅವರು ಮನೆ ಕಳ್ಕೊಂಡ್ರು ಅಂತ, ಅಕ್ರಮ ಮನೆ ಆದರೂ ಕೂಡ ಅದನ್ನು ಕಳ್ಕೊಂಡ್ರು ಅಂತ ಮನೆ ಕೊಡ್ತಾ ಇದ್ದಿರಲ್ಲ. ನೀವು ಈ ಬರ ನೆರೆಯಿಂದಾಗಿ ಮನೆ ಕಳ್ಕೊಂಡು ಪರಿಹಾರ ಏನು ಪ್ರವಾಹದಿಂದಾಗಿ ಮನೆ ಕಳ್ಕೊಂಡಂಥವ್ರಿಗೆ ಬರ ಪರಿಹಾರ, ನೆರೆ ಪರಿಹಾರ ಕೊಡೋದಕ್ಕೆ ಆಗ್ತಾಯಿಲ್ಲ, ನಿಮಗೆ ದುಡ್ಡಿಲ್ಲ. ಇಲ್ಲಿ ಇವರಿಗೆ ಅಕ್ರಮ ವಲಸಿಗರಿಗೆ, ಅದು ಕೂಡ ಬೇರೆ ದೇಶದವರು, ಬೇರೆ ರಾಜ್ಯದವರು ಇದ್ದರೆ ಅವ್ರಿಗೆ ಮನೆ ಕೊಡ್ತಾಯಿದ್ರ. ಇದು ಟೋಪಿ ಸರ್ಕಾರ ಅಂತ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಇಲ್ಲಿಗೆ ಬಿಡೋದಿಲ್ಲ, BJP ಇದರ ವಿರುದ್ಧ ಹೋರಾಟ ಮಾಡುತ್ತೆ ಅಂತ ಕಟು ಟೀಕೆಯನ್ನು ಮಾಡಿದ್ದಾರೆ. ನಮ್ಮ ಫ್ಲಡ್ ಆದಾಗ ಕರ್ನಾಟಕದಲ್ಲಿ ಮೊನ್ನೆ 6 ತಿಂಗಳಿಂದ ಫ್ಲಡ್ ಆಯಿತು. ಫ್ಲಡ್ ಆಗಿ ಮನೆಗಳು ಬಿದ್ದೋಗಿ 13,000 ಮನೆಗಳು ಬಿದ್ದೋಗಿದೆ. ಫ್ಲಡ್ ಆದಾಗ 13,000 ಮನೆ ಬಿಟ್ಟೋಗಿದೆ. ಅವ್ರಿಗಿನ್ನ ಸೂರಿಲ್ಲ. ಯಾರೋ ನಮ್ಮ ಕರ್ನಾಟಕದವರು, ನಮ್ಮ ರೈತರು ಮಕ್ಕಳು ಅವರೆಲ್ಲರೂ, ಅವ್ರಿಗೆ ಸೂರಿಲ್ಲ. 2,400 ಶಾಲೆಗಳ ಶೀಟ್ಗಳು ಎದ್ದೋಗ್ಬಿಟ್ಟಿದೆ. 2,400 ಶಾಲೆಗಳ ಶೀಟೇ ಇಲ್ಲ. ಮರದ ಕೆಳಗಡೆ ಪಾಠ ಮಾಡ್ತಾವ್ರೆ. ಇವ್ರ ಯೋಗ್ಯತೆಗೆ ಅದನ್ನು ಕಟ್ಕೊಡಕ್ಕಾಗಲ್ಲ. ಇಲ್ಲಿ ಇವ್ರಿಗೆ ಪಟಾಪಟ್ ಅಂತ ಹೇಳಿ 2 ದಿನದಲ್ಲಿ ಅದು ಮಲ್ಟಿ ಸ್ಟೋರ್ ಬಿಲ್ಡಿಂಗು ಏನ್ ತೋರಿಸ್ತರು, ಬಾಂಬೆ ತರ ಇದೆ. ಹೊಸ ವರ್ಷಕ್ಕೆ ಈ ಬಾಂಗ್ಲಾದೇಶದವ್ರಿಗೆಲ್ಲರಿಗೂ ಹೊಸ ವರ್ಷಕ್ಕೆ ಗಿಫ್ಟು. ನಮಗೆಲ್ಲ ಕರ್ನಾಟಕದ ಕನ್ನಡಿಗರಿಗೆ ಏನ್ ಕೊಡ್ತೀರಾ ನೀವು? ಚಿಪ್ ಕೊಡ್ತಾ ಇದ್ದೀರಾ. ಕನ್ನಡಿಗರಿಗೆಲ್ಲ ಚಿಪ್ಪು, ಬಾಂಗ್ಲಾದೇಶದವ್ರಿಗೆಲ್ಲ ಕಪ್ಪು. ಇದು ಇವತ್ತು ನಮಗೆ ನೋವಾಗ್ತಾ ಇರೋವಂಥದ್ದು. ಈಗಾಗಲೇ ಬೆಂಗಳೂರಲ್ಲಿ ಕ್ರೈಮ್ ಆಗಿ ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಕ್ರೈಮ್ ಸೆಂಟರ್ಸ್ ಆಗ್ತದೆ. ಡಾನ್ಗಳು ಉತ್ಪತ್ತಿ ಆಗ್ತಾರೆ ಇಲ್ಲೆಲ್ಲರೂ ಕೂಡ. ಟೆರರಿಸ್ಟ್ಗಳು ಬರ್ತದೆ, ಸ್ಲೀಪರ್ ಸೆಲ್ಸ್ ಬರ್ತಾರೆ ಇಲ್ಲಿ. ಒಬ್ಬೊಬ್ಬ ಸ್ಲೀಪರ್ ಸೆಲ್ನ ಹಿಡಿಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು. NIA ಕರೆಕ್ಟ್ ಏನಪ್ಪ? NIA. ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಇದು ಅವರ ಸಿಟಿಸನ್ಶಿಪ್ ಅನ್ನ ನಮ್ಮ ಸರ್ಕಾರ ಮಾಡಕ್ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಬಿಟ್ರೆ ಸಿದ್ದರಾಮಯ್ಯನವರು ಅವ್ರು ಮೊದಲೇ ಟೋಪಿ ಹಾಕೊಂಡವ್ರೆ. ಕರ್ನಾಟಕ ಜನಕ್ಕೆ ಟೋಪಿ ಹಾಕ್ಬಿಡ್ತಾರೆ. ಈಗಾಗಲೇ ಡೈರೆಕ್ಷನ್ ಬಂದಿದೆ ಇವರೆಲ್ಲರಿಗೂ ಜನವರಿ ಒಳಗಡೆ. ಯಾಕಂದ್ರೆ ರಾಹುಲ್ ಗಾಂಧಿ, ವೇಣುಗೋಪಾಲ್ ಈಗಾಗಲೇ ಡೈರೆಕ್ಷನ್ ಕೊಟ್ಬಿಟ್ಟವ್ರೆ. ಒಂದು ಟ್ವೀಟ್ಗೆ ಇಡೀ ಸರ್ಕಾರ ಮಂಡಿ ಊರಿದೆ. ಇದು ಕೇರಳ ಸರ್ಕಾರಕ್ಕೆ ಮಂಡಿ ಊರಿದೆ ಕರ್ನಾಟಕ ಸರ್ಕಾರ. ಇದಾದ್ಮೇಲೆ ಪಾಕಿಸ್ತಾನ ಅವರು ಟ್ವೀಟ್ ಮಾಡಿದ್ದಾರೆ. ಇಲ್ಲಿ ಡೆಮಾಲಿಷನ್ಗೆ ಪಾಕಿಸ್ತಾನ ಅಂದ್ರೆ ಲಿಂಕ್ ಹೆಂಗಿದೆ ಇಲ್ಲಿಂದ? ಈಗ ಪಾಕಿಸ್ತಾನದ ಫಾರಿನ್ ಅಫೇರ್ ಮಿನಿಸ್ಟರ್ಗೆ ಇಲ್ಲಿ ಡೆಮಾಲಿಷನ್ ಆಗಿರೋದು ಹೆಂಗ್ ಗೊತ್ತಾಯ್ತು?
ಇಲ್ಲಿರೋ ಯಾರೋ ಸ್ಲೀಪರ್ ಸೆಲ್ ಫೋನ್ ಮಾಡಿರ್ತಾನೆ, ಇಲ್ಲಿರೋ ಯಾವ ಟೆರರಿಸ್ಟು ಫೋನ್ ಮಾಡಿರ್ತಾನೆ. ಕೇರಳ MP ಬರ್ತಾನೆ. ಹೆಂಗೆ ಸಾಧ್ಯ? ಪಾಕಿಸ್ತಾನಕ್ಕೆ ಇಷ್ಟು ಬೇಗ ಹೊಡೆದಿದ್ದು ಒಂದೇ ದಿನಕ್ಕೆ ಮೆಸೇಜ್ ಹೋಗ್ತೈತೆ ಅಂದ್ರೆ ಇಲ್ಲಿ ಟೆರರಿಸ್ಟ್ ಇದಾರೆ, ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ. ಕೇರಳದ MP ಬರ್ತಾನೆ ಒಬ್ಬ, ಯಾರೋ ಮುಸ್ಲಿಂ, ಅವನ್ನ ಅರೆಸ್ಟ್ ಮಾಡಿ ಜೈಲೊಳಗೆ ಹಾಕ್ಬೇಕಾಯ್ತು. ಯಾಕೆ ಹಾಕಿಲ್ಲ ಸರ್ಕಾರ? ಕೇರಳದಲ್ಲಿ ಎಲೆಕ್ಷನ್ ನಡೀತಾ ಇದೆ, ಎಲೆಕ್ಷನ್ಗೋಸ್ಕರ ಕರ್ನಾಟಕವನ್ನ ಬಲಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಇಲ್ಲಿ.